ಬ್ರಹ್ಮಾಂಡವು ಗ್ರಹದ ಮೇಲಲ್ಲ, ಸರ್ಪದ ಹೆಡೆಯ ಮೇಲೆ ನಿಂತಿದೆ ಎಂದರೆ ನೀವು ಮಿಥ್ಯೆ ಎನ್ನುವಿರಿ. ಆದರೆ ಪುರಾಣಗಳು ಇದನ್ನು ಸೃಷ್ಟಿಯ ಆಧಾರ ಎನ್ನುತ್ತವೆ. ಆ ಸರ್ಪ ಅನಂತ ಶೇಷನಾಗ. ಪುರಾಣಗಳ ಪ್ರಕಾರ ಸೃಷ್ಟಿ ಕೇವಲ ಭೂಮಿಯಲ್ಲ, 14 ಲೋಕಗಳ ವಿಶಾಲ ರಚನೆ. 7 ಮೇಲು 7 ಕೆಳಗೆ. ಅಚ್ಚರಿ ಎಂದರೆ ಈ ಲೋಕಗಳು ಶೇಷನಾಗನ ಹೆಡೆಗಳ ಮೇಲೆ ನಿಂತಿವೆ. ಶೇಷನಾಗನು ವಿಷ್ಣುವಿನ ಕೂರ್ಮಾವತಾರದ ಮೇಲೆ ನೆಲೆಸಿದ್ದಾನೆ. ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿರುವ ವಿಷ್ಣುವಿನ ನಾಭಿಯಿಂದ ಹೊರಹೊಮ್ಮಿದ ದಿವ್ಯ ಕಮಲದ ಮೇಲೆ ಬ್ರಹ್ಮದೇವರು ವಿರಾಜಮಾನರಾಗಿದ್ದಾರೆ. ಪುರಾಣಗಳ ಪ್ರಕಾರ 14 ಲೋಕಗಳು ಆ ಕಮಲದ ದಂಟಿನಲ್ಲಿವೆ. ಅತಿ ಎತ್ತರದ ಬ್ರಹ್ಮಲೋಕ ಸೃಷ್ಟಿಯ ಮೂಲ. ತಪೋಲೋಕದಲ್ಲಿ ದೇವತೆಗಳು ಸಾವಿರಾರು ವರ್ಷ ತಪಸ್ಸು ಮಾಡುತ್ತಾರೆ. ಜನಲೋಕದಲ್ಲಿ ಸನಕಾದಿ ಋಷಿಗಳು ಹುಟ್ಟಿನಿಂದಲೇ ಜ್ಞಾನಿಗಳು. ಮಹರ್ಲೋಕದಲ್ಲಿ ಮಹರ್ಷಿಗಳು ಯಜ್ಞ ಜ್ಞಾನದಲ್ಲಿ ನಿರತರು. ಸ್ವರ್ಗಲೋಕದಲ್ಲಿ ಇಂದ್ರದೇವ, ಅಪ್ಸರೆಯರು, ದಿವ್ಯ ವಿಮಾನಗಳು. ಭುವರ್ಲೋಕ ಗ್ರಹಗಳು, ನಕ್ಷತ್ರಗಳು, ದೇವಮಾರ್ಗ. ಪೃಥ್ವಿಲೋಕ ನಮ್ಮ ವಾಸಸ್ಥಾನ, ಕರ್ಮ, ಧರ್ಮ, ನಿರ್ಣಯಲೋಕ. ಕೆಳಗಿನ 7 ಲೋಕಗಳು ಇಲ್ಲಿವೆ. ಅತಲಲೋಕ ದಾನವರ ಕ್ಷೇತ್ರ. ವಿತಲಲೋಕ ಇಲ್ಲಿ ಶಿವನ ಗಣಗಳು ವಾಸಿಸುತ್ತವೆ. ಸುತಲಲೋಕ ರಾಜಬಲಿಯ ರಾಜ್ಯ, ಇದು ಭಗವಾನ್ ವಾಮನನಿಗೆ ಸಮರ್ಪಿತವಾಗಿದೆ. ತಲಾತಲಲೋಕ ಮಯ, ದಾನವ, ಅಸುರರ ವಿಶ್ವಕರ್ಮ. ಮಹಾತಲಲೋಕ ಕೋಟಿ ನಾಗ ಜಾತಿಗಳುಗಳು. ರಸಾತಲಲೋಕ ಅಸುರರ ಅಂಧಕಾರಮಯ ಪ್ರದೇಶ. ಪಾತಾಳಲೋಕ ನಾಗರ ಮತ್ತು ದೈತ್ಯರ ಆಳವಾದ ಗುಹೆಗಳು, ಮತ್ತು ಇವುಗಳ ಕೆಳಗೆ ಅಸಂಖ್ಯಾತ ನರಕ ಲೋಕಗಳು. ಪುರಾಣಗಳು ಬ್ರಹ್ಮಾಂಡವು ಕೇವಲ ಕಲ್ಲು ಮತ್ತು ಅನಿಲದಿಂದ ಮಾಡಲ್ಪಟ್ಟಿದೆ ಎಂದು ಹೇಳುವುದಿಲ್ಲ. ಅವು ಹೇಳುವುದು ಸೃಷ್ಟಿಯು ಸಮತೋಲನದ ಮೇಲೆ ನಿಂತಿದೆ, ಮತ್ತು ಆ ಸಮತೋಲನದ ಹೆಸರು ಭಗವಾನ್ ವಿಷ್ಣು, ಮತ್ತು ಅದನ್ನು ಧಾರಣೆ ಮಾಡಿರುವುದು ಅನಂತ ಶೇಷನಾಗ.